ಇದು ನನ್ನ ಮಮ್ಮಿ ತುಂಬ ಚೆಂದ ರೆಡಿ ಆಗಿದ್ದಾರೆ ಇವತ್ತು. ಗ್ರೀನ್ ಕಲರ್ ಎಲ್ಲ ಸೀರೆ ಹಾಕೊಂಡು. ಗಾಯ್ಸ್ ಫೈನಲಿ ಹಾಲಿಗೆ ಬಂದಿದ್ದೇವೆ. ಹೆಲೋ ಗಾಯ್ಸ್, ಇವತ್ತೊಂದು ಮದುವೆಗೆ ಹೋಗ್ಲಿಕ್ಕೆ ಉಂಟು. ಬಸ್ ಬಂದಿದೆ, ಬಸ್ಸಲ್ಲಿ ಹೋಗುದು. ಉಡುಪಿಯಲ್ಲಿ ಮದುವೆ. ಬಸ್ಸಿನ ಒಳಗೆ ಹೋಗಿ ಸಹ ತೋರಿಸ್ತೇನೆ ನಿಮಗೆ. ಬಸ್ ಯಾವುದಂತ ತೋರಿಸ್ತೇನೆ. ಹೊರಗೆ ತುಂಬ ಸೆಕೆ ಉಂಟಂತ ಈಗ ಒಳಗೆ ಬಂದು ಕೂತ್ಕೊಂಡಿದ್ದೇವೆ ಫ್ಯಾನ್ ಅಡಿಯಲ್ಲಿ. ಸೊ ಅದೇ ಹೊರಗೆ ಹೋದರೆ ನಿಲ್ಲಕ್ಕೆ ಆಗೋದಿಲ್ಲ. ಮತ್ತು ಬಸ್ಸಲ್ಲಿ ನಿಂತಿದೆ, ವೆಯ್ಟಿಂಗಲ್ಲಿ ಉಂಟು. ಜನರು ಬರಲಿಕ್ಕೋಸ್ಕರ ಕಾಯ್ದು ಉಂಟು. ಮತ್ತು ನನ್ನ ಅಮ್ಮ ಅಲ್ಲಿ ಹೋಗಿದ್ದಾರೆ. ಒಮ್ಮೆ ಬಸ್ ಬಿಡ್ತದೆ ಅಂತ ಆದರೆ ನನಗೆ ಫೋನ್ ಮಾಡ್ತಾರೆ ಅಂತೆ. ಅಲ್ಲಿ ತನಕ ಈ ಫ್ಯಾನಲ್ಲಿ, ಯಾಕೆಂದರೆ ಬಸ್ಸಿನೊಳಗೆ ಅಲ್ಲಿ ಸೆಕೆಯಲ್ಲಿ ಕೂತ್ಕೊಳ್ಳಿಕ್ಕೆ ಆಗೋದಿಲ್ಲ. ಸುಮ್ಮನೆ ಕೂತ್ಕೊಂಡಲ್ಲಿ ಬೆವರ್ತಾ ಇರ್ತದೆ, ಫುಲ್ ಹಂಗೆಲ್ಲ ಚಂಡಿಯಾಗಿ ಹೋಗ್ತದೆ. ಸೊ ನಾವು ಈಗ ಸದ್ಯದಲ್ಲಿ ಮನೆಯಲ್ಲಿ ಕೂತ್ಕೊಂಡು, ನಿನ್ನೆ ನಿಮಗೆ ಗೊತ್ತಿರ್ಬೋದು, ಬ್ಯಾಂಕ್ ಪಾಸ್ಬುಕ್ ಎಂಟ್ರಿ ಮಾಡಲಿಕ್ಕೆ ಆಗದೆ ವಾಪಸ್ ಬಂದಿದ್ವಿ. ಸೊ ಇವತ್ತು ಹೋಗ್ಬೇಕಂತ ಎನಿಸಿದ್ದೆ. ಆದರೆ ವಿಷಯ ಅಂತಂದರೆ ಇವತ್ತು ಮದುವೆಗೆ ಹೋಗಿ ಬರುವಾಗ ಮೋಸ್ಟ್ಲಿ 4 ಗಂಟೆ ಆಗ್ಬೋದು. ಹೊಸ ಪಾಸ್ಬುಕ್ ಸಿಗಲಿಕ್ಕೆ ಇವತ್ತು ಸಹ ಆಗಲಿಕ್ಕಿಲ್ಲ. ಸೊ ಎಂಟ್ರಿ ನಾಳೆ ಮಾಡಬೇಕಾಗ್ತದೆ. ಸೊ ಅದೇ ಮದುವೆಗೆ ಹೋಗಿ ಅಲ್ಲಿ ಹೇಗಿರ್ತದೆ ಅಂತೆಲ್ಲ ನಿಮಗೆ ತೋರಿಸ್ತೀನಿ. ಗಾಯ್ಸ್, ಮಮ್ಮಿಯ ಫೋನ್ ಬಂದಿದೆ. ಬಸ್ಸಲ್ಲಿ ಜನ ಎಲ್ಲ ಬಂದ್ರಂತೆ. ಸೊ ಈಗ ಹೊರಡ್ತಿದ್ದೇವೆ ನಾವು. ಸೊ ರೆಡಿ ಬರ್ತೇನೆ ನೋಡಿ, ಇಷ್ಟೇ ರೆಡಿ ಆದದ್ದು. ಈಗ ಆಲ್ಮೋಸ್ಟ್ ಬಸ್ ಹೊರಡಲಿಕ್ಕೆ ಆಯಿತು. ಮಮ್ಮಿ ಕರೆದಿದ್ದಾರೆ ಬಾ ಅಂತ. ಹೋಗ್ತಿದ್ದೇವೆ. ಬಸ್ ತೋರಿಸ್ತೇವೆ ನಿಮಗೆ, 1 ನಿಮಿಷ. ಇಲ್ಲಿ 2 ಬಸ್ ಕಾಣ್ತುಂಟಲ್ಲ, ನಾವು ಅದ್ರ ರೆಡ್ ಬಸ್ಸಲ್ಲಿ ಹೋಗ್ತೀವಿ. ಬಸ್ಸಿನ ಒಳಗೆ ಒಂದು ಕೂತ್ಕೊಂಡಿದ್ದೇವೆ. ಇದು ಮಮ್ಮಿ. ಒಂದು ಬಸ್ ಹೊರಡಿದ್ದು, ಇನ್ನೊಂದು ಬಸ್ಸಿಗೆ ಇದೀಗ ಹೊರಡ್ತದೆ ಅಂತೆ. ಮದುವೆ ಆಗುವ ಹುಡುಗಿಯ ಮಾವನವರೆಲ್ಲ ಇದು ಬಸ್ಸಲ್ಲಿದ್ದಾರೆ. 12 ಗಂಟೆಗೆ ದಾರಿ ಅಂತೆ. ಸೊ ಬೇಗ ಹೊರಡಬೇಕಾಗ್ತದೆ ಬಸ್ಸಿಗೆ. 12 ಗಂಟೆಗೆ ದಾರಿ ಅಂತೆ. ಇದು ನನ್ನ ಮಮ್ಮಿ. ಇದು ಬಸ್. ಮಮ್ಮಿ ತುಂಬ ಚೆಂದ ರೆಡಿ ಆಗಿದ್ದಾರೆ ಇವತ್ತು. ಗ್ರೀನ್ ಕಲರ್ ಎಲ್ಲ ಸೀರೆ ಹಾಕೊಂಡು. ಮತ್ತು ಬರುವಾಗ ಲಿಂಬು ಸೋಡದಲ್ಲಿ ಕೇಳಿದರು. ಸೊ ತಂದಿದ್ದೇವೆ, ಅಲ್ಲಿಟ್ಟಿದ್ದೇವೆ. ಸೊ ಅದೇ ಹೇಳಿದೆ ಅಲ್ಲ, ಬಸ್ಸಿಗೆ ಬಂದರೆ ಸೆಕೆ ಜೋರು ಬೆವರ್ತದೆ ನೋಡಿ, ಬೆವರ್ದುಂಟು. ಮಮ್ಮಿ ಹೊರಡಲಿಕ್ಕೆ ಸ್ಟಾರ್ಟ್ ಆದರೆ ಮತ್ತೆ ಗಾಳಿ ಬರ್ತದೆ, ನಾರ್ಮಲ್ ಆಗ್ತದೆ. ಮತ್ತು ಸಾಂಗ್ ಎಲ್ಲ ಇಡ್ಬೋದು, ಅವ್ರಿಗೆ ಗೊತ್ತಿಲ್ಲ ಅಂತಂತ. ಮಮ್ಮಿ ಅಂತಂದ್ರೆ ಹೇಳಿ, ಎಂತ ಹೇಳುದು? ಎಲ್ಲಿ ಮ್ಯಾಮ್ ಮದುವೆ? ಮದುವೆ ಉಡುಪಿಯಲ್ಲಿ. ಸೊಂಟ ನೋವಲ್ಲಿ ಕೂತ್ಕೊಳ್ಳಿಕ್ಕೆ ಆಗಿದ್ದಿಲ್ಲ. ಗಾಯ್ಸ್ ಫೈನಲಿ ಹಾಲಿಗೆ ಬಂದಿದ್ದೇವೆ. ಎಲ್ಲರೂ ಇಳಿದು ಹೋಗಿ ಆಯಿತು ನೋಡಿ. ಇದು ಹಾಲ್, ಇದು ಚರ್ಚ್ ಮೋಸ್ಟ್ಲಿ ಹಾಲ್ ಇದು. ಸೊ ನಾವೀಗ ಇಳಿದು ಹೋಗ್ತಿದ್ದೇವೆ. ಫೈನಲ್ ಎಷ್ಟು ಗಂಟೆದ್ದು ಪ್ರಯಾಣ ನಮ್ಮದು? 1 ಗಂಟೆ ಆಗಿರ್ಬೋದು ಅಷ್ಟೇ. ನಿಮಗೆ ಕವರೆಲ್ಲ ಇಡ್ಲಿಕ್ಕಿದ್ರೆ ಈ ಸೈಡ್ ಲೈನಲ್ಲಿ ಬಂದು ಕೂತ್ಕೊಳ್ಬೇಕು. ಫೈನಲಿ ಬಂದಾಯಿತು ಹಾಲಿಗೆ. ಹಾಲ್ ಹೇಗೆ ಉಂಟು ನೋಡಿ, ಚಂದ ಉಂಟು. ಹಾಲ್ ಚಂದ ಉಂಟು, AC ಹಾಕಿದ್ದಾರೆ. ಅದೇ ಈ ಸೈಡ್ ರೋ ಅಲ್ಲಿ ಬಂದು ಕೂತ್ಕೊಳ್ಬೇಕು, ಯಾಕೆಂದರೆ ಒಮ್ಮೆಲೆ ಕವರ್ ಇಡ್ಲಿಕ್ಕೆಲ್ಲ ಕರೀತಾರಲ್ಲ. ಲೈನ್ ಫಾರ್ಮ್ ಮಾಡ್ಲಿಕ್ಕೆ ಈಸಿ ಆಗ್ತದೆ. ನೀವು ಆಚೆಲ್ಲಿ ಅದು ಕೂತ್ಕೊಂಡ್ರೆ ಆಚೆ ಬರಲಿಕ್ಕೆ ಮತ್ತೆ ಲೈನಲ್ಲಿ ಉದ್ದ ಲೈನಲ್ಲಿ ನಿಲ್ಬೇಕಾಗ್ತದೆ. Round 2. Round 3. ಊಟ ಎಲ್ಲ ಆಯಿತು. ಈಗ ಜಸ್ಟ್ ಊಟದ ಹಾಲಿನ ಹೊರಗೆ ಬಂದದ್ದು. ಮಮ್ಮಿ ಊಟ ಹೇಗಿತ್ತು? ಊಟ ಒಳ್ಳೆದಿತ್ತು. ಮಾಡಿದೆ ಬಿರಿಯಾನಿ.
ಮತ್ತೆ ಸೇಮದಡ್ಡೆ ಮತ್ತು ಕೋಳಿ ಅದೇ ಎಂತೆಲ್ಲ ಇತ್ತಂತ ನಾನು ಹಾಕಿದ್ದೇನಲ್ಲ ವಿಡಿಯೋದಲ್ಲಿ. ಮತ್ತೆ ಜ್ಯೂಸ್ ತಂದೆ, ಜ್ಯೂಸ್ ಕುಡಿದೆ ಜ್ಯೂಸ್ ಕುಡಿದೇವೆ. ಅದೇ ಈಗ ಇನ್ನು ಬಸ್ ಹೊರಡ್ಲಿಕ್ಕೋಸ್ಕರ ಕಾಯಬೇಕು, ಅಲ್ಲಿ ಮತ್ತೆ ಮನೆಗೆ ಹೊರಡುದು. ಇವತ್ತಿಗೆ ಇಷ್ಟು ಸಾಕಂತ ಎನಿಸ್ತದೆ. ಸಬ್ಸ್ಕ್ರೈಬ್ ಮಾಡಿ ಆಯ್ತಾ, ಸಬ್ಸ್ಕ್ರೈಬ್ ಮಾಡಿ.